ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 9, 9ನೇ ಅಧ್ಯಾಯ. ಕೀರ್ತನೆ 9ನೇ ಅಧ್ಯಾಯ ದಾವಿದನ ಕೀರ್ತನೆಯಾಗಿದೆ. ದಾವಿದನು 75 ಕೀರ್ತನೆಗಳನ್ನು, 150 ಕೀರ್ತನೆಗಳಲ್ಲಿ 75 ಕೀರ್ತನೆಗಳನ್ನು ದಾವಿದನು ರಚಿಸಿದ್ದಾನೆ, ಬರೆದಿದ್ದಾನೆ. ಅರಸನಾದ ದಾವಿದನು ಮತ್ತು ಆಸಾಫನು ಸುಮಾರು 12 ಕೀರ್ತನೆಗಳು, ಕೋರಹನ ಮಕ್ಕಳು 10 ಕೀರ್ತನೆಗಳು, ಅರಸನ ಸೊಲೊಮೋನು 2 ಕೀರ್ತನೆಗಳು, ಮೋಶೆ 1 ಕೀರ್ತನೆ, ಹೇಮಾನನ 1 ಕೀರ್ತನೆ, ಸುಮಾರು 50 ಕೀರ್ತನೆಗಳು ಆ ನಾಮಧೇಯ. ಆದ ಕಾರಣ ಇಂದು ನಾವು ದಾವೀದನ ಮತ್ತೊಂದು ಕೀರ್ತನೆಯನ್ನು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಮತ್ತು ಇದು ದೇವರನ್ನು ಕೊಂಡಾಡುವಂಥ ಒಂದು ಕೀರ್ತನೆ. ಯೆಹೋವ ದೇವರು, ಇರುವಾತನೇ ಆಗಿರುವ ದೇವರನ್ನು ಕೊಂಡಾಡುವ ಕೀರ್ತನೆ. ಈ ಕೀರ್ತನೆ ಮೊದಲನೇ ವಚನ, 9ನೇ ಅಧ್ಯಾಯದ ಮೊದಲನೇ ವಚನ ಈ ರೀತಿಯಾಗಿ ಪ್ರಾರಂಭವಾಗ್ತದೆ: ಯೆಹೋವನೇ. ಕೀರ್ತನೆ ಪ್ರಾರ್ಥನೆ, ಕೀರ್ತನೆ ಕ್ರಿಸ್ತನ ಬಗ್ಗೆ ಇರುವಂಥದ್ದು. ಲೂಕ 24:27ನೇ ವಚನದಲ್ಲಿ ತನ್ನ ವಿಷಯವಾಗಿ ಗ್ರಂಥಗಳಲ್ಲಿ ಬರೆದಿದೆ ಎಂಬುದಾಗಿ ಕ್ರಿಸ್ತನು ಹೇಳಿರುವಾಗ, ಆತನ ವಿಷಯವಾಗಿ ಈ ಕೀರ್ತನೆಯಲ್ಲಿ ಇದೆ. ಕ್ರಿಸ್ತನ ವಿಷಯದಲ್ಲಿ ಕೀರ್ತನೆ ಪ್ರಾರ್ಥನೆ ಮಾತ್ರವಲ್ಲ, ಕೀರ್ತನೆ ಕ್ರಿಸ್ತನು ಮಾತ್ರವಲ್ಲ, ಕೀರ್ತನೆ ಅದು ಮಾರ್ಗದರ್ಶನವೂ ಕೂಡ ಆಗಿದೆ. ಕೀರ್ತನೆ ಆರಾಧನೆಯೂ ಆಗಿದೆ. ಅಂದರೆ ಕೀರ್ತನೆ ಆರಾಧನೆಗೆ ಉಪಯೋಗಿಸುವಂಥದ್ದು. ಅಂಥ ಒಂದು ಕೀರ್ತನೆ ಇಂದು ನಾವು ಅಧ್ಯಯನ ಮಾಡಿಕೊಳ್ಳುವಾಗ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡಲಿ. ಯೆಹೋವನೇ, ಮನಃಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು. ಈ ಪದ ಮನಃಪೂರ್ವಕವಾಗಿ ಎಂಬ ಮಾತು ಭಾಳ ದೊಡ್ಡ ಮಾತು. ಯಾಕಂದರೆ 100ಕ್ಕೆ 100, 100%, 100ಕ್ಕೆ 35-40 ಪಾಸ್ ಮಾರ್ಕ್ ಅಲ್ಲ, 100ಕ್ಕೆ 60ರಷ್ಟು ಫಸ್ಟ್ ಕ್ಲಾಸು ಪ್ರಾರ್ಥನೆ ಅಲ್ಲ, 100ಕ್ಕೆ 90 ಕೂಡ ಅಲ್ಲ, 100ಕ್ಕೆ 100 ಮನಃಪೂರ್ವಕವಾಗಿ ಆರಾಧನೆ, ಕೊಂಡಾಡುವಿಕೆ, ದೇವರನ್ನು ಕೊಂಡಾಡುವಂಥದ್ದು. ಉದಾಹರಣೆಗೆ ಯೆರೆಮೀಯನ ಗ್ರಂಥದಲ್ಲಿ ಕೂಡ ಇಂಥ ಒಂದು ಮಾತು ಬರ್ತದೆ. ಅದನ್ನು ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯದ 13ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡಬಹುದು: ನೀವು ನನ್ನನ್ನು ಹುಡುಕುವಿರಿ. ಜೆರೆಮಾಯ 29:13, 13, 29, 13 ಯೆರೆಮೀಯನ ಗ್ರಂಥ. ನೀವು ನನ್ನನ್ನು ಹುಡುಕುವಿರಿ, ಮನಃಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ದೇವರು ಅನೇಕ ಬಾರಿ ನಮಗೆ ಯಾಕೆ ಸಿಗೋದಿಲ್ಲ ಅಂದರೆ 1%, 10% ಹಾಗೆ ನಾವು ಸ್ವಲ್ಪವಾಗಿ ಹುಡುಕ್ತೇವೆ. ವಾಕ್ಯದಲ್ಲಿ ದೇವರನ್ನು ಕಂಡುಕೊಳ್ಳೋದಿಲ್ಲ. ದೇವರನ್ನು 10%, 20%, 30% ಅಂತ ಹೇಳ್ಬಿಟ್ಟು ಸ್ವಲ್ಪವಾಗಿ ಹುಡುಕ್ತೇವೆ. ಪ್ರಾರ್ಥನೆಯಲ್ಲಿ ಕಂಡುಕೊಳ್ಳೋದಿಲ್ಲ. ಆದರೆ ದೇವರನ್ನು ಮನಪೂರ್ವಕವಾಗಿ ನಾವುಗಳು ಹುಡುಕಿದಾಗ ದೇವರ ವಾಕ್ಯ ಸತ್ಯ, ನಾವು ದೇವರನ್ನು ಕಂಡುಕೊಳ್ತೇವೆ. ಆದ ಕಾರಣ ಇಲ್ಲಿ ಕೂಡ ಮನಪೂರ್ವಕವಾಗಿ ಅಂತ ಹೇಳಿದಾಗ ತನ್ನ ಅಂತರಾಳದಿಂದ 100% ಆಗಿ ದಾವೀದನು ದೇವರನ್ನು ಕೊಂಡಾಡಿದನಂತೆ. ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನು ವರ್ಣಿಸುವೆನು, ಕೊಂಡಾಡುವೆನು, ವರ್ಣಿಸುವೆನು. ಪರಾತ್ಪರನೇ, 2ನೇ ವಚನ, ದೇವರಿಗೆ ದಾವೀದನು
ಕರೆಯೋದನ್ನು ನೋಡ್ರಿ ಯಾವ ರೀತಿಯಾಗಿ. ಪರಾತ್ಪರನೇ, ನಿನ್ನಲ್ಲಿ ನಾನು ಸಂತೋಷಿಸಿ ಉತ್ಸಾಹ ಪಡುವೆನು, ನಿನ್ನ ಹೆಸರನ್ನು ಕೀರ್ತಿಸುವೆನು. ಪ್ರಾರ್ಥನೆ, ಕೀರ್ತನೆ, ಪ್ರಾರ್ಥನೆ ಅಂತ ಹೇಳಿದಾಗ ದೇವರ ಹತ್ರ ಒಂದು ಸಂಭಾಷಣೆ, ದೇವರ ಸಂಬಂಧ, ಅದನ್ನೇ ಇಲ್ಲಿ ನಾವು ನೋಡ್ತಿದ್ದೇವೆ. ನನ್ನ ಹಗೆಗಳು 3ನೇ ವಚನ, ಶತ್ರುಗಳು 6ನೇ ವಚನ, ಹಗೆಗಳು 13ನೇ ವಚನ. ಈ ರೀತಿಯಾಗಿ ದಾವಿದನು ಹಗೆಗಳು, ಶತ್ರುಗಳು, ವೈರಿಗಳು ಅಂತ ಹೇಳಿದಾಗ ಅಂದು ಹೊರಗಿನ ವೈರಿಗಳು ದಾವಿದನಿಗಿದ್ದರು. ಅಂದರೆ ದೇಹಕ್ಕೆ ಹೊರಗಿನ ವೈರಿಗಳು ಫಿಲಿಸ್ಟಿಯರೇ ಆಗಿರ್ಬೋದು, ಅಥವಾ ಇಸ್ರಾಯೇಲರಲ್ಲಿ ಅವನಿಗೆ ವಿರುದ್ಧವಾದಂಥ ಕೆಲವು ಬೆನ್ಯಾಮೀನರೇ ಆಗಿರ್ಬೋದು, ಅದು ಶಿಮ್ಮೀನೇ ಆಗಿರ್ಬೋದು, ಅದು ಕೂಷನೇ ಆಗಿರ್ಬೋದು, ಸ್ವಂತದವರೇ ಆಗಿರ್ಬೋದು, ಸೌಲನೇ ಕೂಡ ಆಗಿರಬಹುದು. ಆ ರೀತಿಯಾಗಿ ಶತ್ರುಗಳು ದಾವಿದನಿಗೆ ಇದ್ದರು. ಆದರೆ ಇಂದು ಹೊಸ ಒಡಂಬಡಿಕೆಯಲ್ಲಿ ನಮಗೆ ಸೈತಾನನು ಶತ್ರು. 1 ಪೇತ್ರ 5:8 ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನಿಮ್ಮ ವೈರಿ. ನಮಗೆ ಇಂದು ಇರುವ ಹೊಸ ಒಡಂಬಡಿಕೆ ಕಾಲದಲ್ಲಿ ನಮಗಿರುವ ವೈರಿ ಸೈತಾನನು. ಅಷ್ಟೇ ಅಲ್ಲ, ಎಫೆಸ 6:12 ಪ್ರಕಾರವಾಗಿ ದುರಾತ್ಮಗಳ ಸೈನ್ಯ, ದುರಾತ್ಮಗಳ ಶಕ್ತಿ, ಸೈನ್ಯ, ಅವರು ಕೂಡ ದುರಾತ್ಮಗಳು ಕೂಡ ನಮಗೆ ಶತ್ರುಗಳೇ. ಅಷ್ಟೇ ಅಲ್ಲದೆ ನಮ್ಮ 1 ಪೇತ್ರ 2:11 ನಮ್ಮೊಳಗೆ ಆಶಾಪಾಶಗಳಿದೆ. ಅವು ನಮ್ಮ ಆತ್ಮಕ್ಕೆ ವಿರುದ್ಧವಾಗಿ ಹೋರಾಡುವಂಥವುಗಳು. ಅವು ಕೂಡ ನಮಗೆ ಶತ್ರುಗಳೇ. ಆದುದರಿಂದ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಭಾಳ ಶತ್ರುಗಳಿದೆ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಹೆಚ್ಚಿನಾಂಶ ಶತ್ರುಗಳು ದಾವಿದನಿಗೆ ಇದ್ದದ್ದು ಮನುಷ್ಯ ಮಾತ್ರದವರು. ನಾವು ಹೋರಾಡುವುದು ಮನುಷ್ಯ ಮಾತ್ರದವರೊಂದಿಗೆ ಅಲ್ಲ ಎಂಬುದಾಗಿ ಯುದ್ಧದ ಕುರಿತಾಗಿ, ಹೊಸ ಒಡಂಬಡಿಕೆ ಯುದ್ಧದ ಕುರಿತಾಗಿ, ಆತ್ಮಿಕ ಯುದ್ಧದ ಕುರಿತಾಗಿ ಪೌಲನು ಎಫೆಸ 6 ಮತ್ತು 12-13 ವಚನದಲ್ಲಿ ಹೇಳುವಾತನಾಗಿದ್ದಾನೆ. ಸರಿ, ಹಗೆಗಳು ನಿನ್ನ ಎದುರಿನಿಂದ ಹಿಂದಿರುಗಿ ಎಡವಿ ಬಿದ್ದು ಹಾಳಾದರಲ್ಲ ಎಂಬುದಾಗಿ ಹೇಳಿಬಿಟ್ಟು ನೀನು ಜನಾಂಗಗಳ ಬಗ್ಗೆ, ವೈರಿಗಳ ಬಗ್ಗೆ ಮಾತನಾಡಿಬಿಟ್ಟು ದೇವರನ್ನು ಕೆಲವರು ಸ್ಮರಣೆನೇ ಮಾಡೋದಿಲ್ಲ. ಅದರ ವಿಷಯದಲ್ಲಿ ದಾವಿದನಿಗೆ ಸ್ವಲ್ಪ ದುಃಖ, ಬೇಸರ, ಕೋಪ. ಯೆಹೋವನಾದರೂ ಯಾವಾಗಲೂ ನೆಲೆಗೊಂಡಿದ್ದು, 7ನೇ ವಚನ, ನ್ಯಾಯ ವಿಚಾರಿಸುವುದಕ್ಕಾಗಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ. ದೇವರ ಸಿಂಹಾಸನ ಅಧಿಕಾರವನ್ನು ಸೂಚಿಸ್ತದೆ. ದೇವರ ಸಿಂಹಾಸನ ನ್ಯಾಯ ತೀರ್ಮಾನವನ್ನು ಅಥವಾ ನ್ಯಾಯ ವಿಚಾರಿಸುವಿಕೆಯನ್ನು ಸೂಚಿಸ್ತದೆ. ಆತನೇ 8ನೇ ವಚನ, ನೀತಿಗನುಸಾರವಾಗಿ ಲೋಕಕ್ಕೆ ನ್ಯಾಯ ತೀರಿಸುವನು. ಲೋಕಕ್ಕೆ ನ್ಯಾಯ ತೀರಿಸುವನು ಎಂಬುದಾಗಿ ಹೇಳುವಾಗ ಇದು ಯೇಸು ಕ್ರಿಸ್ತನನ್ನು ಸೂಚಿಸ್ತದೆ. ಹೌದು, ಪ್ರತಿ ಕೀರ್ತನೆಯಲ್ಲಿ ಯೇಸು ಕ್ರಿಸ್ತನ ಚಿತ್ರವು, ದ ಪಿಕ್ಚರ್ ಆಫ್ ಕ್ರೈಸ್ಟ್, ಅದು ನೇರವಾಗಿ ಅಥವಾ ಅನೇರವಾಗಿ, ಅದು ಪರೋಕ್ಷವಾಗಿ ಕಾಣುವಂಥದ್ದಾಗಿದೆ. ಯೇಸು ಕರ್ತನ ಒಂದು ಚಿತ್ರ. ನೀತಿಗನುಸಾರವಾಗಿ ಲೋಕಕ್ಕೆ ಯಾರು ನ್ಯಾಯ ತೀರಿಸ್ತಾರೆ? ಯೋಹಾನ 5:22 ಪ್ರಕಾರವಾಗಿ ಯೇಸು ಕರ್ತನು ತಾನೇ ಹೇಳಿದಂಥ ಒಂದು ಮಾತು, ತಂದೆ ಯಾರಿಗೂ ನ್ಯಾಯ ತೀರಿಸೋದಿಲ್ಲ, ಆದರೆ ನ್ಯಾಯ ತೀರಿಸುವಿಕೆಯನ್ನು ಮಗನಿಗೆ ಒಪ್ಪಿಸಿಕೊಟ್ಟಿದ್ದಾನೆ ಎಂಬುದಾಗಿ. ಹಾಗಾದರೆ ಯೇಸು ಕರ್ತನೇ ಲೋಕಕ್ಕೆ ನೀತಿಗನುಸಾರವಾಗಿ ನ್ಯಾಯ ತೀರಿಸುವವನಾಗಿದ್ದಾನೆ. ಯೇಸು ಕ್ರಿಸ್ತನ ಚಿತ್ರ ಕೀರ್ತನೆ 9:8 ನಾವು ನೋಡ್ತೇವೆ. ಅಷ್ಟೇ ಅಲ್ಲದೆ ಅಪೊಸ್ತಲಕೃತ್ಯ 17 ಒಂದು ಮಾತಿದೆ, ಅದನ್ನು ನಾವು ನೋಡಿಕೊಳ್ಳುವಂಥದ್ದು ಈ ಸಂದರ್ಭದಲ್ಲಿ ಒಳ್ಳೆಯದು. ಯಾಕಂದರೆ ದೇವರು ನೀತಿಗನುಸಾರವಾಗಿ
ಲೋಕಕ್ಕೆ ನ್ಯಾಯ ತೀರಿಸ್ತಾನೆಂಬುದಾಗಿ ಬರೆದಿರುವಾಗ ಹೇಗೆ ಅದನ್ನು ಮಾಡ್ತಾನೆ, ಹೇಗೆ ದೇವರು ನ್ಯಾಯ ತೀರಿಸುವುದು ಎಂಬುದಾಗಿ 17ನೇ ಅಧ್ಯಾಯ ಅಪೊಸ್ತಲ ಕೃತ್ಯ 31ನೇ ವಚನದಲ್ಲಿ ಒಂದು ಮಾತಿದೆ. ಅಲ್ಲಿ ಕೂಡ ಯೇಸು ಕ್ರಿಸ್ತನ ವಿಷಯವಾಗಿರುವಂಥದ್ದು ಇಲ್ಲಿಗೆ ಅದು ಅನ್ವಯ 31. ಯಾಕಂದರೆ ದೇವರು, ತಂದೆ ದೇವರು ನಿಷ್ಕರ್ಷೆ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ, ನೋಡ್ರಿ ಅದೇ ಮಾತು ಕೀರ್ತನೆ 9:8 ಮಾತು, ನೀತಿಗನುಸಾರವಾಗಿ ಲೋಕಕ್ಕೆ ನ್ಯಾಯ ತೀರಿಸುವಂಥ ಮಾತಿನ ಬಗ್ಗೆ ಪೌಲನ ಒಂದು ಹೇಳಿಕೆ ಏನಂತ ಹೇಳಿದರೆ, ದೇವರು ತಾನು ನೇಮಿಸಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಆ ಪುರುಷನು, ಒಬ್ಬ ಪುರುಷನ ಅಂತ ಹೇಳಿದನಲ್ಲ, ಆ ಪುರುಷನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ. ವಾವ್! ದೇವರು ಬಹಳ ಒಳ್ಳೆಯವನು, ದೇವರು ಒಳ್ಳೆಯವನು. ಯಾಕೆಂತ ಹೇಳಿದರೆ, ದೇವರೇನು ಆಧಾರ ಕೊಡೋದು ಬೇಕಾಗಿಲ್ಲ, ದೇವರು ಹೇಳಿದರೆ ಸಾಕು, ಒಂದು ಮಾತು ಹೇಳಿದರೆ ಸಾಕು. ಆದರೆ ದೇವರು ಇಲ್ಲ, ನಾನು ಆಧಾರನೂ ಕೊಡ್ತೇನೆ, ಸಾಬೀತುಪಡಿಸ್ತೇನೆ, ಪ್ರೂಫ್ ಕೊಡ್ತೇನೆ, ನಿದರ್ಶನವನ್ನು ನಾನು ನೀಡ್ತೇನೆ ಎಂಬುದಾಗಿ ಆತನು ಆಧಾರ ಕೊಟ್ಟು, ನೋಡ್ರಿ ನೀತಿಗನುಸಾರವಾಗಿ ಲೋಕಕ್ಕೆ ನ್ಯಾಯ ತೀರಿಸುತ್ತೇನೆ ಎಂಬುದನ್ನು ಒಬ್ಬ ವ್ಯಕ್ತಿಯ ಮೂಲಕ ನಾನು ನ್ಯಾಯ ತೀರಿಸ್ತೇನೆ, ಆ ವ್ಯಕ್ತಿಯನ್ನು ಸತ್ತವರೊಳಗಿಂದ ಎಬ್ಬಿಸುವುದರ ಮೂಲಕವಾಗಿ ನಿಮಗೆ ಆಧಾರ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳಿ ಯೇಸು ಕರ್ತನನ್ನು, ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ದೇವರು 3ನೇ ದಿವಸ ಜಯವೀರನಾಗಿ ಸೈತಾನನ ಮೇಲೆ, ಸಾವಿನ ಮೇಲೆ, ಸಮಾಧಿಯ ಮೇಲೆ ಜಯವೀರನಾಗಿ ಎದ್ದು ಮೃತ್ಯುಂಜಯನಾಗಿ ಬಂದಾತನು ಯೇಸು ಕ್ರಿಸ್ತನು. ಆತನ ಚರಿತ್ರೆ, ಆತನ ಕಾರ್ಯ, ಆತನ ನ್ಯಾಯ ತೀರಿಸುವಿಕೆ, ಆತನ ಪ್ರವಾದನೆ, ಆತನ ಚಿತ್ರ ಈ ಕೀರ್ತನೆ 9:8 ಇರುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಅಪೊಸ್ತಲ ಕೃತ್ಯ 17:31 ಭಕ್ತನಾದ ಪೌಲನು ಪ್ರಕಟಿಸುವ ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. 9 ಯೆಹೋವನು ಕುಗ್ಗಿದವರಿಗೆ ಆಶ್ರಯವು, ಆಪತ್ಕಾಲದಲ್ಲಿ ದುರ್ಗವು ಆಗಿರುವನು. ಯೆಹೋವನೇ ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸವಿಡುವರು. ದೇವರ ನಾಮದ ಬಗ್ಗೆ ನಾವು ತಿಳ್ಕೊಂಡ್ರೆ ದೇವರಲ್ಲಿ ಭರವಸೆ ಇಡುವಂಥದ್ದು ಸುಲಭ. ಹಾಗಾದರೆ ನಾವು ಹೇಗೆ ದೇವರಲ್ಲಿ ಭರವಸೆ ಇಡಬೇಕು? ದೇವರ ನಾಮವನ್ನು ಬಲ್ಲವರಾಗಿರಬೇಕು, ದೇವರ ನಾಮದ ಮಹಿಮೆಯನ್ನು ತಿಳಿದವರಾಗಿರಬೇಕು. ಆ ರೀತಿಯಾಗಿರುವಂತೆ ನಮಗೆ ದೇವರು ಸಹಾಯ ಮಾಡಲಿ. ಯಾಕಂದರೆ ಯಾರ್ಯಾರು ದೇವರಿಗೆ ಮರೆ ಹೋಗುವವರನ್ನು ದೇವರು ಕೈ ಬಿಡುವುದಿಲ್ಲ. 11ನೇ ವಚನ, ಚಿಯೋನಿನಲ್ಲಿ ವಾಸಿಸುವ ಯೆಹೋವನನ್ನು ಕೀರ್ತಿಸಿರಿ. ಚಿಯೋನ್ ಅಂದರೆ ಸ್ಪಷ್ಟಪಡಿಸುವ ಸ್ಥಳ, ಕೇಂದ್ರವಾಗಿರುವ ಸ್ಥಳ. ಇನ್ನೊಂದು ಅರ್ಥ ಎದ್ದು ಕಾಣುವ ಸ್ಥಳ, ಇನ್ನೊಂದು ಅರ್ಥ ಒಣಗಿದ ಸ್ಥಳ, ಪ್ರತ್ಯೇಕವಾದ ಸ್ಥಳ, ಮರುಭೂಮಿಯಾದಂಥ ಸ್ಥಳ, ಬೇರ್ಪಟ್ಟಂಥ ಸ್ಥಳ, ಸ್ಪಷ್ಟವಾಗಿರುವ ಸ್ಥಳ ಎಂಬುದಾಗಿ. ಚಿಯೋನ್ ಅಂದರೆ ಅದರ ಅರ್ಥ ಸ್ಪಷ್ಟವಾದ ಸ್ಥಳದಲ್ಲಿ ಕಾಣಿಸಿಕೊಳ್ಳುವ, ವಾಸಿಸುವ ಯೆಹೋವನನ್ನು ಕೀರ್ತಿಸಿರಿ. ಸ್ಪಷ್ಟವಾಗಿರುವಂಥ ಸ್ಥಳ. ಹಳೆ ಒಡಂಬಡಿಕೆಯಲ್ಲಿ ಈ ಚಿಯೋನ್ ಎಂಬಂಥ ಸ್ಥಳದ ಹಿನ್ನೆಲೆ ನೋಡಿದರೆ ಯಬೂಸಿಯರಲ್ಲಿ ಭಾಳ ಸ್ಟ್ರಾಂಗ್ ಆಗಿದ್ದಂಥವರು ಮೇಲೆ ಇದ್ದರು.
ಸ್ವಲ್ಪ ಎತ್ತರವಾದ ಸ್ಥಳ, ಅದು ಪರ್ವತದ ಸ್ಥಳ. ಅಲ್ಲಿ ಯಾರೂ ಕೂಡ ಯುದ್ಧ ಮಾಡಲಿಕ್ಕೆ ಆಗ್ತಿದ್ದಿಲ್ಲ, ಯಾಕಂದರೆ ಯಾರಾದರೂ ಯುದ್ಧ ಮಾಡಲಿಕ್ಕೆ ಬಂದರೆ ಮೇಲಿಂದ ಅವರು ಏನಾದರೂ ಹಾಕಿಬಿಡ್ತಿದ್ರು. ಹಾಗಿರುವಾಗ ದಾವೀದನು ಹೋಗಿ ಆ ಸ್ಥಳವನ್ನು ವಶಪಡಿಸಿಕೊಳ್ತಾನೆ. ಆಶ್ಚರ್ಯ, ಅದಕ್ಕೆ ದಾವೀದನ ನಗರ ಅಂತ ಕೂಡ ಹೆಸರು ಬಂದುಬಿಡ್ತದೆ. ಅಂಥ ಒಂದು ಸ್ಥಳ ಹೊಸ ಒಡಂಬಡಿಕೆಯಲ್ಲಿ ಇಬ್ರಿಯ 12ನೇ ಅಧ್ಯಾಯದ ಪ್ರಕಾರವಾಗಿ ಅದು ಸಭೆಗೆ ಸಂಕೇತವಾಗಿದೆ. ಆ ಚಿಯೋನ್ ಎಂಬಂಥ ಸ್ಥಳ ದೇವರ ಮಹತ್ಕಾರ್ಯಗಳನ್ನು ಜನಾಂಗಗಳಲ್ಲಿ ಪ್ರಕಟಿಸಿರಿ, ಆತನು ಕುಗ್ಗಿದವರ ಮೊರೆಯನ್ನು ಮರೆಯದೆ. ಹೌದು, ದೇವರು ಮರ್ತು ಹೋಗೋದಲ್ಲ, ಜ್ಞಾಪಕ ಮಾಡಿಕೊಳ್ತಾನೆ ಆತನು ಎಂಬುದಾಗಿ. 14ನೇ ವಚನದಲ್ಲಿ ಈ ರೀತಿಯಾಗಿ ಇನ್ನೊಂದು ಮಾತು, ಕೀರ್ತನೆ 9:14, ಆಗ ನಾನು ನಿನ್ನ ಸ್ತೋತ್ರವನ್ನು ಪ್ರಸಿದ್ಧಪಡಿಸುವೆನು, ನಿನ್ನಿಂದಾದ ರಕ್ಷಣೆಗಾಗಿ ಚೀಯೋನೆಂಬ ಕುಮಾರಿಯ ಬಾಗಿಲಲ್ಲಿ ಹರ್ಷಿಸುವೆನು. ಹೌದು, ದೇವರು ಯಾವಾಗ ನಮ್ಮನ್ನು ಸ್ಮರಿಸಿಕೊಳ್ತಾನೆ, ನೆನಪು ಮಾಡಿಕೊಳ್ತಾನೆ, ಲಕ್ಷ್ಯಕ್ಕೆ ತಂದುಕೊಳ್ತಾನೆ, ಆಗ ನಿನ್ನ ಸ್ತೋತ್ರವನ್ನು ಪ್ರಸಿದ್ಧಪಡಿಸುವೆ. ಹೌದು, ಅದು ದಾವೀದನ ಒಂದು ಅನುಭವವಾಗಿತ್ತು. ಮತ್ತು ಯೆಹೋವನು ತನ್ನನ್ನು ನ್ಯಾಯ ತೀರಿಸುವವನಾಗಿ ತನ್ನನ್ನು ಪ್ರಕಟಿಸಿಕೊಂಡ. ದೇವರು ಸೃಷ್ಟಿಕರ್ತನು, ದೇವರು ಒದಗಿಸುವವನು, ದೇವರು ಗುರಾಣಿ ಕಾಪಾಡುವವನು, ದೇವರು ಕೋಟೆ, ದೇವರು ದುರ್ಗವಾಗಿದ್ದಾನೆ ಎಂಬುದಾಗಿ ಹೇಳಿ ದೇವರನ್ನು ವರ್ಣಿಸಿದಂಥ ದಾವೀದನ ಕೀರ್ತನೆಯಲ್ಲಿ, ಈ 9ನೇ ಕೀರ್ತನೆಯಲ್ಲಿ 16ನೇ ವಚನ, ಹಿಗ್ಗಾಯೋನ್ ಸೇಲಾ ಎಂಬುದಾಗಿದೆ. ಅಂದರೆ ಧ್ಯಾನ ಮಾಡು, ಹಿಗ್ಗಾಯೋನ್ ಅಂತ ಹೇಳಿದ್ರೆ ಧ್ಯಾನಿಸು ಅಂತ ಹೇಳ್ಬಿಟ್ಟು, ಮತ್ತು ದೇವರು ರಕ್ಷಿಸಬೇಕಂತ ಹೇಳ್ಬಿಟ್ಟು ಯೆಹೋವನೇ ಅವರಿಗೆ ಭಯವನ್ನು ಹುಟ್ಟಿಸಂತ ಕೂಡ ಆತನು ಪ್ರಾರ್ಥನೆ ಮಾಡ್ತಾನೆ. ಏಳು ಎಂಬುದಾಗಿ ಮಾನವೀಯ ರೀತಿಯಲ್ಲಿ ಆ ರೀತಿಯಾಗಿ ದೇವರನ್ನು ಹೇಳ್ತಾನೆ, ಕೇಳ್ತಾನೆ, ಮಾತಾಡ್ತಾನೆ. ದೀನರ ನಿರೀಕ್ಷೆ ದೇವರು ಎಂಬುದಾಗಿ 9ನೇ ಕೀರ್ತನೆಯನ್ನು ನಾವು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.